ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಸಮಾಜದ ಯಜಮಾನರು ಅಂತ ಹೇಳ್ಕೊಳ್ತಕ್ಕಂಥ ಬಾವಿ ಬೆಟ್ಟಪ್ಪನವರು ಕೂಲಂಕುಷವಾಗಿ ಯಾರ್ಯಾರು ಇದರಲ್ಲಿ ಅಕ್ರಮ ಮಾಡಿದಿರಿ ಟ್ರಸ್ಟಿಗಳಲ್ಲಿ ಇದು ಸರಿಯಲ್ಲ, ಆದರೆ ಸಂಪೂರ್ಣ ಲೆಕ್ಕ ಕೊಡೋಕ್ಕೆ ನಿಮ್ಮಿಂದ ಆಗಲ್ಲ, ನೀವೇನು ಅಕ್ರಮ ಮಾಡಿದಿರಿ ಅನುದಾನದಲ್ಲಿ ಅದನ್ನೆಲ್ಲವನ್ನು ಕೂಡ ಮಾಫಿ ಮಾಡಿಬಿಡ್ರಿ ಅಂತ ಹೇಳಿ ಸಂಘದಲ್ಲಿ ಸದಸ್ಯರನ್ನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಮಾಣ ಮಾಡಿ ಹೇಳಿದ್ರು ಅವರು. ಅಲ್ಲಿ ಬಂತು ಪ್ರಾರಂಭ ವ್ಯತ್ಯಾಸ, ಲೆಕ್ಕ ಕೊಡಿ ಮಾತುಗಳು. ಅಲ್ಲಿಂದ ಲೆಕ್ಕ ಕೊಡಿ ಚಳುವಳಿ ಅಲ್ಲಿಂದ ಪ್ರಾರಂಭ ಆಗಿದ್ದು. ನಾವೇನು 18 ವರ್ಷ ಶಿವಶಂಕರ್ ಕುಟುಂಬ ಅಲ್ಲಿ ಹೋಗಿದ್ದೇನು ಇಲ್ಲಿ ಇರಲಿಲ್ಲ, ನಾನು ಬಯಸಿನೂ ಇರಲಿಲ್ಲ. ಆದರೆ ಸಮಾಜ ನನ್ನಲ್ಲಿಗೆ ಬಂದು ನೀವು 18 ವರ್ಷ ಹೊರಗಿದ್ದೀರಿ, ನೀವು ಕೂಡ ಇದರಲ್ಲಿ ಸತ್ಯ ಧರ್ಮಕ್ಕಾಗಿ ಧ್ವನಿ ಎತ್ತದೇ ಇದ್ದರೆ ಖಂಡಿತವಾಗಿ ಬಡವರ ಹಣ, ಬೆವರಿನ ಹಣ, ದಾನಿಗಳ ಹಣ ಇನ್ನೂ ಪೋಲಾಗತ್ತೆ. ಸಮಾಜಕ್ಕೆ ಏನು ಸಂಕಲ್ಪ ಮಾಡಿದರು 2008ರಲ್ಲಿ 2008 ಮಕ್ಕಳನ್ನು ಒಂದು ಶಾಲೆ ಕಟ್ತೀವಿ, ಹಾಸ್ಟೆಲ್ ಮಾಡ್ತೀವಿ, ಮಕ್ಕಳನ್ನು ದತ್ತಕ್ಕೆ ತಗೊಳ್ತೀವಿ, ದಾಸೋಹ ಮಾಡ್ತೀವಿ, ಅವರಿಗೆ ಶಿಕ್ಷಣ ಕೊಡಿಸ್ತೀವಿ, ಅವರಿಗೆ ಸಮಾಜದಲ್ಲಿ ತಲೆ ಎತ್ತಿ ನಾವು ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ನೋದನ್ನ ರೀತಿಯಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದರು ಎಲ್ಲಿಗೆ ಹೋಯಿತು ಅನ್ನುವ ಪ್ರಶ್ನೆ ಸಮಾಜದ ಮುಂದೆ ಬಂದ ಮೇಲೆ ಇವತ್ತು ಲೆಕ್ಕ ಕೊಡೋ ಚಳವಳಿ ಪ್ರಾರಂಭ ಆಗಿದೆ. ಇವತ್ತು ನಮಗೇನು ಅವರೇನು ವೈರಿಗಳಲ್ಲ. ಉಮಾಪತಿ ಸಮಾಜದಲ್ಲಿ ದೊಡ್ಡವರೇ, ಆದರೆ ಅವ್ರು ಹಿಂದಿದ್ದಾರಲ್ಲ, ಅದೇನೋ ಇವತ್ತು ಪೇಪರ್ನಲ್ಲಿ ಬಂದಿದೆ ನೋಡಿ, ಮಂಗ ತಿಂದು ಮೇಕೆ ಬಾಯಿ ಒರೆಸಿತ್ತು ಅನ್ನೋ ಬಂದಿದೆ ಮಾತು. ತಿಂದಿರೋರು ಯಾರೋ, ನೀವು ಯಾಕ್ರಿ ಅವ್ರನ್ನ ಕಟ್ಕೊಂಡು ಅವ್ರಿಗೆ ಕೈ ಜೋಡಿಸ್ತೀರಿ? ನಿಮಗೆ ಗೌರವ ಇದೆ. ಇದನ್ನು ಈ ಚಳುವಳಿ ಏನು ಪ್ರಾರಂಭ ಆಗಿದೆ, ನಿಮಗೆ ಸತ್ಯ ನ್ಯಾಯ ಧರ್ಮ ಇದ್ದರೆ ಧರ್ಮದ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ನೀವು ಧರ್ಮಿಷ್ಠರಲ್ಲೇನಪ್ಪ, ಪಂಚಪೀಠಕ್ಕೆ ನಡ್ಕೊಂತೀರಿ, ಉಳಿದ ಸಮಾಜಗಳ ಸ್ವಾಮೀಜಿಗಳಿಗೆ ನಡ್ಕೊಂತೀರಿ, ಉಳಿವಿಗೆ ನಡ್ಕೊಂತೀರಿ, ಮಂಜುನಾಥೇಶ್ವರನ ನಡ್ಕೊಂತೀರಿ, ಕೊಟ್ಟೂರಿ ನಡ್ಕೊಂತೀರಿ. ನೀವೇನು ಸ್ಥಾಪನೆ ಮಾಡಿದ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ನಾವು ಸಮಾಜ ಕಟ್ತೀವಿ ಅಂತ ಅವ್ರನ್ನ ಸ್ಥಾಪನೆ ಮಾಡಿದ್ದೀರಲ್ಲ, ನೀವು ಪ್ರಾಮಾಣಿಕವಾಗಿ ಇದ್ದರೆ ಈ ನಮ್ಮ ಅರುಣ್ ಕುಮಾರ್ ಹೇಳಿದ್ರಲ್ಲ, ಕೊಟ್ಟೂರಿಗೆ ಬಾರಪ್ಪ, ಧರ್ಮಸ್ಥಳಕ್ಕೆ ಬರ್ರಪ್ಪ, ವೀರಭದ್ರೇಶ್ವರಕ್ಕೆ ಬರಪ್ಪ, ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವು ಕೊಡೋ ಲೆಕ್ಕ ಪ್ರಾಮಾಣಿಕವಾಗಿದ್ದೀವಿ ಅಂತ ಅಲ್ಲಿ ಪ್ರಮಾಣ ಮಾಡಿ ಬಂದು ಕೊಟ್ಟುಬಿಟ್ರೆ ಲೆಕ್ಕ ಕೊಡಿ ಚಳುವಳಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೆ. ಇಲ್ಲದೇ ಇದ್ದರೆ ನೀವು ಯಾವ ಲೆಕ್ಕ ಕೊಟ್ಟರೂ ಕೂಡ ಅದು ಸುಳ್ಳು ಲೆಕ್ಕನೇ. ಈಗಾಗಲೇ ಜನ ನಮಗೆ ಕರೆ ಮಾಡಿ ಪರಮೇಶ್ವರ್ ಗೌಡ್ರನ್ನ ನಾವು ಲೆಕ್ಕ ಕೊಡಿ ಚಳುವಳಿ ಹೋರಾಟ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ದೀವಿ ಹೇಳಲಿಕ್ಕೆ. ನಾನು ಈ ಮೂಲಕ ಪೊಲೀಸ್ ಇಲಾಖೆಗೆ ನಾವೀಗಾಗಲೇ ಪತ್ರ ಕೊಟ್ಟಿದ್ದೀವಿ. ಸಮಾಜ ಬಾಂಧವರು ಅಷ್ಟೇ ನಾಳೆ ಬರಬೇಕು, ಅನ್ಯ ಸಮಾಜದವ್ರನ್ನ ಕರೆದುಕೊಂಡು ಬಂದು ಗಲಾಟೆ ಮಾಡಬೇಕು ಅಂತ ಹುನ್ನಾರ ನಡೆಸಿದ್ದಾರೆ. ನಾಳೆ ಯಾರೇ ಬರಲಿ ಸಮಾಜ ಬಾಂಧವರು, ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ. ಆದರೆ ಈ ಬೌನ್ಸರ್ಸ್ ಕರ್ಕೊಂಬಂದೆ, ರೌಡಿಗಳು ಕರ್ಕೊಂಬಂದೆ, ಅಯ್ಯೋ ರಾಮನೇ, ಇವರೆಲ್ಲ ಕಣಿಗೆ ಮುಂದೆ ಯಾವ ಬೌನ್ಸರ್ಸು ನಡೆಯೋದಿಲ್ಲ, ಯಾವ ರೌಡಿಗಳು ನಡೆಯೋದಿಲ್ಲ. ಹರಿಹರ ತಾಲೂಕಿನ ಜನ ಗಟ್ಟಿಯಾಗಿದ್ದೀವಿ, ಸಮಾಜದ ಜನ ಈ ರಾಜ್ಯದಾದ್ಯಂತ ರಕ್ಷಣೆ ಮಾಡಲಿಕ್ಕೆ ರಾಣೆಬೆನ್ನೂರಿಂದ ಹಾವೇರಿಯಿಂದ ಜನ ಬರ್ತಾರೆ. ಇಲ್ಲ, ಹೇಳಿದ್ದು ವಿಚಾರ. ನನ್ನ ಡಿಸ್ಟರ್ಬ್ ಮಾಡ್ತಿ ಬ್ರದರ್ ಯಾವಾಗಲೂ ನೀನು. ನಾನು ಹೇಳಕ್ಕೆ ಬಿಡ್ರಿ,
ಹೇಳ್ತಾ ಇದ್ದೀನಿ, ಒಂದು ನಿಮಿಷ, ಆಮೇಲೆ ನೀವು ಪ್ರಶ್ನೆ ಮಾಡ್ರಿ, ಮಾತಾಡ್ರಿ. ಇವತ್ತು ನೀವು ಬೌನ್ಸರ್ಸ್ ಕರ್ಕೊಂಬಂದು ಮತ್ತೊಂದು ಮುಗ್ದೊಂದು ಮಾಡಬೇಕು ಅಂತ ಏನು ಚಿಂತನೆ ಮಾಡಿದ್ದೀರಿ, ಇದನ್ನು ಅಲ್ಲಿಗೆ ಕೈ ಬಿಡಬೇಕು. ಸಂದರ್ಭ ಬಂದರೆ ಜನ ಎಲ್ಲದಕ್ಕೂ ಸಿದ್ಧರಿರ್ತಾರೆ, ಎಲ್ಲದಕ್ಕೂ ಸಿದ್ಧರಿರ್ತಾರೆ. ನಾವು ಕಣಗಿ ಎಲ್ಲ ಆ ಗಟ್ಟಿತನ ಇದೆ ಅಂತ ಹೇಳ್ತಾ ಇರೋದು. ಯಾರೇನು ಬಳೆ ತೊಟ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ ಸಮಾಜ. ಖಂಡಿತವಾಗಿ ನಾಳೆ ನಡೀತಕ್ಕಂಥ ಏನು ಸಭೆ, ನಾನು ಗೌರವಪೂರ್ವಕವಾಗಿ ಉಮಾಪತಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲರ ಪರವಾಗಿ ಅವಸರದ ಲೆಕ್ಕ ಕೊಡೋದನ್ನು ನಿಲ್ಲಿಸ್ರಿ. ಸ್ವಾಮೀಜಿಗಳ ಮೇಲೆ ಏನಾದರೂ ಅಲ್ಲೇ ಆದರೆ ಅದು ನೀವೇ ಹೊಣೆಗಾರರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಮುಂದುವರೆದ ಪತ್ರಿಕಾಗೋಷ್ಠಿಯನ್ನು